Hello all, welcome back to our channel Rakesh and Coco is me, his wife. After a very long time, long video ಮಾಡ್ತಾ ಇದ್ದೀವಿ. That too for ಕೀಮಾ ಬಿರಿಯಾನಿ. ಕೀಮಾ ಬಿರಿಯಾನಿ ಮಾಡ್ತಾ ಇದ್ದೀನಿ ಇವತ್ತು. It's little procedural but very simple, tasty. ಕ್ರೇವಿಂಗ್ ಬಿರಿಯಾನಿ ಅಂದರೆ ಕೀಮಾ ಬಿರಿಯಾನಿ ನನಗೆ ಅದಕ್ಕೆ ಮಾಡ್ತಾ ಇದ್ದೀನಿ. ಸೊ ಅವತ್ತು ನನ್ನ ಕೀಮಾ ಬಿರಿಯಾನಿ ನನ್ನ ಇಷ್ಟದ ಕೀಮಾ ಬಿರಿಯಾನಿ ಮಾಡ್ತಾ ಇದ್ದೀನಿ ನಾನು ಇವತ್ತು. ಸೊ ಎರಡು ಪ್ರೊಸೀಜರು, ಫಸ್ಟ್ ರೈಸ್ ಸೆಪ್ರೇಟ್ ಕುಕ್ ಮಾಡ್ಕೊಳ್ಳೋಣ, ಕೀಮಾ ಗ್ರೇವಿ ಸೆಪ್ರೇಟ್ ಕುಕ್ ಮಾಡ್ಕೊಳ್ಳೋಣ. ಸೊ ಇವಾಗ ಫಸ್ಟ್ ಕೀಮಾಗೆ ಏನು ಬೇಕೋ ಅದು ನೋಡ್ಕೊಂಡ್ಬಿಡೋಣ. 3 ಮೀಡಿಯಮ್ ಸೈಜ್ ಆನಿಯನ್ಸ್ನ ಉದ್ದ ಸಣ್ಣ ಆನಿಯನ್ ಸ್ಲೈಸಸ್ ಮಾಡಿಸಿದ್ದೀನಿ. 4 ಟೊಮೆಟೋಸ್ನ ಉದ್ದ ಸ್ಲೈಸ್ ಮಾಡಿದ್ದೀನಿ. 2 ಗ್ರೀನ್ ಚಿಲ್ಲೀಸ್ ಇಟ್ಕೊಂಡಿದ್ದೀನಿ. ಹ್ಯಾಂಡ್ಫುಲ್ ಆಫ್ ಮಿಂಟ್, ಹ್ಯಾಂಡ್ಫುಲ್ ಆಫ್ ಕೊರಿಯಾಂಡರ್ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1.5 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಬಿರಿಯಾನಿ ಮಸಾಲ 1 ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ. 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, ಅರಿಶಿನ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡಿದ್ದೀನಿ. ಸೊ ಇದು ನಮಗೆ ಕೀಮಾ ಗ್ರೇವಿಗೆ ಇವಾಗ. ಸೊ ಬಿಫೋರ್ ಕುಕಿಂಗ್ ರೈಸ್ ನಮ್ಗೆ ಎಷ್ಟು ಬೇಕೋ ಅದನ್ನ ವಾಶ್ ಮಾಡಿ ನೆನೆಸಿಟ್ಕೊಂಡ್ಬಿಡೋಣ. ನಾನು ರೈಸ್ನ ವಾಶ್ ಮಾಡಿ ಸೋಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ನಾನಿಲ್ಲಿ 1.5 ಕಪ್ ಬಾಸ್ಮತಿ ರೈಸ್ ಆ್ಯಂಡ್ 1 ಕಪ್ ನಾರ್ಮಲ್ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು 1 ಕಪ್ಗೆ 1.5 ಕಪ್ ಗ್ಲಾಸ್ ಮೆಷರ್ಮೆಂಟಲ್ಲಿ ನೀರು ಹಾಕಿ ನೆನೆಸಿ ಇಟ್ಕೋತೀನಿ ಫಸ್ಟು. ಸೊ ಲೆಟ್ಸ್ ಗೆಟ್ ಇನ್ ಟು ದ ಪ್ರೊಸೀಜರ್ ಆಫ್ ಕೀಮಾ ಗ್ರೇವಿ. ಇವಾಗ ಕುಕ್ಕರ್ ತೊಗೋತೀನಿ. ಒಂದು ಸ್ವಲ್ಪ ದೊಡ್ಡದು ಹಗ್ಲವಾಗಿರೋದು ತೊಗೊಳ್ಳಿ, ಯಾಕಂದರೆ ನಾವು ಇದರಲ್ಲೇ ಫುಲ್ ಕಂಪ್ಲೀಟ್ ಬಿರಿಯಾನಿ ಕುಕ್ ಮಾಡ್ಕೊಳ್ಳೋ ಥರ ಮಾಡೋಣ. ಫಸ್ಟ್ಗೆ ಆಯಿಲ್ ಒಂದು 8 ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕೋತೀನಿ. ಬಿಕಾಸ್ ನಾವು ತಂದಿರೋ ಮಟನ್ ಕೀಮಾಲಿ ಫ್ಯಾಟ್ ಇಲ್ಲ, ಅದಕ್ಕೆ. ತಶ್ಮಿತಾ, ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ಟಾಕಿಂಗ್? ಎಣ್ಣೆ ಕಾದಿದೆ. ಸೊ ಈಗ ಫಸ್ಟ್ ನಾನು ಆನಿಯನ್ಸ್ ಏನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನ ಹಾಕ್ಕೋತೀನಿ. ಆನಿಯನ್ಸು ನೈಸ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಇದೆ. ಸೊ ಇವಾಗ ಆನಿಯನ್ಸು ಗೋಲ್ಡನ್ ಬ್ರೌನ್ ಆಗಿದೆ. ಇದು ದಿಸ್ ಓಕೆ. ಇವಾಗ ನಾವು ವಿಲ್ ಆ್ಯಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದೊಂದು 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. Let's give a nice mix. 2 green chilies, sliced tomatoes. Let's give it a nice mix. ಇವಾಗ ಲೆಟ್ಸ್ ಆ್ಯಡ್ ಮುಕ್ಕಾಲು ಭಾಗ, ನಾವು ಒಂದೊಂದು ಇಡಿ ಏನು ತೊಗೊಂಡಿದ್ದೆ ಅದರಲ್ಲಿ ಮುಕ್ಕಾಲು ಭಾಗ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಇನ್ನು 1/4 ಭಾಗದಷ್ಟು ಹಾಗೆ ಇಟ್ಕೊಳ್ಳೋಣ ರೈಸ್ಗೆ ಹಾಕ್ಕೊಳ್ಳೋಕ್ಕೆ. ಲೆಟ್ಸ್ ಗಿವ್ ಇಟ್ ಅ ಮಿಕ್ಸ್. ಇವಾಗ ಟೊಮೆಟೋಸು ನೀಟಾಗಿ ಸ್ಮ್ಯಾಶ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನನಗೆ ಇದು ಇನ್ನೊಂದು ಸ್ವಲ್ಪ ಆದರೆ ಚೆನ್ನಾಗಿರುತ್ತೆ ಅನ್ನಿಸ್ತಾ ಇದೆ. ಸೊ ಲೆಟ್ ಮೀ ಲಿವ್. ಇನ್ನೊಂದು 5 ನಿಮಿಷ ಹಾಗೆ ಬಿಡ್ತೇನೆ ನಾನು. ಇನ್ನೊಂದು ಸ್ವಲ್ಪ ನೈಸ್ ಗ್ರೇವಿನೂ ಬರಬೇಕು. ಇವಾಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೋಬೋದು, ನಾಟ್ ಅ ಪ್ರಾಬ್ಲಮ್. ಇದು ನನಗೆ ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆಗಿದೆ. ಇಫ್ ಇಟ್ ಆಲ್ ಯು ಕ್ಯಾನ್ ನೋಟಿಸ್ ದಿಸ್, ಟೊಮೆಟೋಸು ನೀಟಾಗಿ ಸ್ಮ್ಯಾಶ್ ಆಯಿತು. ಸೊ ಇವಾಗ ನಾನು ಆಲ್ ಸ್ಪೈಸಸ್ ಪೌಡರ್ಸ್ನ ಮಿಕ್ಸ್ ಮಾಡ್ಕೊತೀನಿ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1.5 ಟೇಬಲ್ ಸ್ಪೂನ್ ಕೊರಿಯಾಂಡರ್, 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಮತ್ತು 1/2 ಟೇಬಲ್ ಸ್ಪೂನ್ ಹೋಮ್ ಮೇಡ್ ಗರಂ ಮಸಾಲ ಪೌಡರ್.
ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ಈ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಸೇರಿಸ್ಕೊಳ್ಳೋಣ. ಸೊ ನಂಗೆ ಇಷ್ಟು ಸಾಕನ್ಸುತ್ತೆ. ನಾನು ಕೈಮಾ ಲಾಸ್ಟಲ್ಲಿ ಹಾಕೋತೀನಿ ಗ್ರೇವಿಗೆ, ಯಾಕಂದರೆ ಅದು ತುಂಬ ಡಿಸ್ಟರ್ಬ್ ಮಾಡಿದ್ರೆ ತುಂಬ ಪೀಸ್ ಆಗಿಬಿಡುತ್ತೆ ಅದರಿಂದ. ಸೊ ಇದನ್ನೆಲ್ಲ ಹಾಕಿ ತುಂಬ ಡಿಸ್ಟರ್ಬ್ ಮಾಡ್ತೀರಾ ಅದು ಹಾಕ್ಕೊಳ್ಳೋದಕ್ಕೆ ನಾನು ಎಲ್ಲ ಫಸ್ಟೇ ಹಾಕಿ ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಸೊ ಇವಾಗ ಉಪ್ಪೆಲ್ಲ ಹಾಕಿದ್ದೀನಿ. ಈ ಟೈಮ್ಗೆ ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಕೊಂಡಿದ್ದೀನಿ ನಾನು. ಸಿದಿಸ್ ಗ್ರೇವಿ ಆಯಿಲ್ ಎಲ್ಲ ನೀಟಾಗಿ ಸೆಪ್ರೇಟ್ ಆಗಿಬಿಟ್ಟಿದೆ. ಈ ಪಾಯಿಂಟಲ್ಲಿ ಐ ವಿಲ್ ಆ್ಯಡ್ ಕೀಮಾ. ಇಲ್ಲಿ ನೋಡಿ, ಐ ಹ್ಯಾವ್ ಟೇಕನ್ 1/2 kg ಆಫ್ ಕೀಮಾ. ಕೀಮಾ ತುಂಬ ಫೈನ್ ಕೀಮಾ ಅಲ್ಲ, ಓಕೆ ಹ್ಯಾಂಡ್ ಕಟ್, ಮಿಷಿನ್ ಕಟ್ ಅಲ್ಲ. ಸೊ ಇಟ್ಸ್ ನಾಟ್ ವೆರಿ ಫೈನ್ ಆ್ಯಸ್ ವೆಲ್. ಸೊ ಇದು 1/2 kg ಕೀಮಾ ತೊಗೊಂಡಿದ್ದೀನಿ ನಾನು. ಸೊ ಇವಾಗ ಈ ಕೀಮಾನ ನಾನು ಆ್ಯಡ್ ಮಾಡ್ಕೋತೀನಿ. ಕೀಮಾ ಮಿಕ್ಸ್ ಮಾಡಬೇಕಾದ್ರೆ ದ ಟೆಕ್ನಿಕ್ ಇಸ್ ತುಂಬ ಹೆವಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಜಸ್ಟ್ ಮೇಕ್ ಶೋರ್ ದ ಮಸಾಲ ಈಸ್ ಸ್ಪ್ರೆಡೆಡ್ ಅಕ್ರಾಸ್ ಅಷ್ಟೇ. ಜಾಸ್ತಿ ಪುಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇವಾಗ ಐ ಹ್ಯಾವ್ ಮಿಕ್ಸ್ ದ ಕೀಮಾ. ಲೆಟ್ ಮೀ ಲೀವ್ ಇಟ್ ಫಾರ್ ಸೇ 5 minutes ಇನ್ ದ ಸೇಮ್ ಗ್ರೇವಿ. ಅದು ಸಿಮ್ಮಲ್ಲೇ ಬೇಯೋದಕ್ಕೆ ಬಿಡ್ತೀನಿ. ಈಗ ಫ್ಲೇಮ್ ಒಂಚೂರು ಜಾಸ್ತಿ ಮಾಡ್ಕೊಳ್ಳೋಣ. ಕೀಮಾಲಿರೋ ನೀರು ಆ್ಯಕ್ಚುಲಿ ಅದು ಸೆಪ್ರೇಟ್ ಆಗ್ತಾ ಇದೆ. ಸೊ ನಾನು ಇವಾಗ ಇದನ್ನು ಏನು ಮಾಡ್ತೀನಿ ಅಂದರೆ, ಸೇ ವೆರಿ ಸ್ಮಾಲ್ ಕಪ್ ಆಫ್ ವಾಟರ್, ಅಂದರೆ ಸೇ 1 cup ಆಫ್ ವಾಟರ್ ತೊಗೋತೀನಿ. ಈ 1 cup ಆಫ್ ವಾಟರ್ನ ಒಂದು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು 2 whistles ಕೊಡಿಸ್ಕೊತೀನಿ. ಸೊ ದ್ಯಾಟ್ ಅದು ನೀಟಾಗಿ ಬೆಂದಿರುತ್ತೆ ಅಂತ. ಇವಾಗ ನೋಡಿ, ಆಯಿಲು ವೆರಿ ನೀಟ್ಲಿ ಸೆಪರೇಟೆಡ್ ಫ್ರಮ್ ಕೀಮಾ. ಸೊ ಇವಾಗ ಏನು ಮಾಡ್ತೀನಿ ನಾನು, ಸೇ 1 cup ಆಫ್ ವಾಟರ್ನ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಮಾಡಿಕೊಂಡು ಐ ಜಸ್ಟ್ ಕ್ಲೋಸ್ ದ ಲಿಡ್ ಆ್ಯಂಡ್ ಮೇಕ್ ಶೋರ್ ನನಗೆ 2 ವಿಸಿಲ್ ಬರುತ್ತೆ. ಲೆಟ್ ಮೀ ಮೇಕ್ ಶೋರ್ ಇದು 2 ವಿಸಿಲ್ ಬರುತ್ತೆ. ಇದು 2 ವಿಸಿಲ್ ಬರೋಷ್ಟರಲ್ಲಿ ಲೆಟ್ಸ್ ಕುಕ್ ದ ರೈಸ್. ನಾನು ರೈಸ್ ಕುಕ್ ಮಾಡೋದಕ್ಕೆ ಫಸ್ಟು ಐ ಹ್ಯಾವ್ ಟೇಕನ್ ಅ ರೈಸ್ ಕುಕ್ಕರ್. ಫಾರ್ ದಿಸ್ ರೈಸ್ ಕುಕ್ಕರ್ ನಾವೇನು ನೆನೆಸಿಟ್ಕೊಂಡಿದ್ದಲ್ಲ ಅಕ್ಕಿ, ಅದನ್ನ ಹಾಕ್ಕೊಂಬಿಡೋಣ. ಎರಡು ವಿಸಿಲ್ ಆಗಿದೆ ಇದು. ಸೊ ಐ ವಿಲ್ ಜಸ್ಟ್ ಟರ್ನ್ ಇಟ್ ಆಫ್. ಈಗ ರೈಸ್ಗೆ ಕುಕ್ ಆಗಲಿಕ್ಕೆ ಲೆಟ್ಸ್ ಟರ್ನ್ ಇಟ್ ಆನ್. ಸೊ ಇದಕ್ಕೆ ನಾವೇನೇನು ಆ್ಯಡ್ ಮಾಡ್ತೀವಿ ಅಂದರೆ, 1/2 tablespoon ಆಫ್ ಶಾಜೀರಾ, ಕಾಣ್ತಿದೆಯಾ? ಓಕೆ, 1/2 tablespoon ಆಫ್ ಶಾಜೀರಾ, 1 ಸ್ಟಾರ್ ಆನಸ್, 1 ಬ್ಲ್ಯಾಕ್ ಕಾರ್ಡಮಮ್, 1 ಇಂಚಷ್ಟು ಚಕ್ಕೆ, 1 5 ಲವಂಗ, 2 ಏಲಕ್ಕಿ. ಇಷ್ಟು ತೊಗೊಂಡ್ರೆ ಸಾಕು. ಇದನ್ನು ನಾವು ಡೈರೆಕ್ಟ್ ರೈಸ್ಗೆ ಆ್ಯಡ್ ಮಾಡೋಣ. ಲೆಟ್ಸ್ ಆ್ಯಡ್ ಇಟ್. 2 ಬೇ ಲೀಫ್ ಕೂಡ ರೈಸ್ಗೆ ಆ್ಯಡ್ ಮಾಡ್ಕೋತೀನಿ. ಆ್ಯಂಡ್ ಕೊತ್ತಂಬರಿ ಮತ್ತು ಗ್ರೀನ್ ಚಿಲ್ಲೀಸ್ ಏನಿದೆ ಅದು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಅದ್ರ ಜೊತೆಗೆ ಐ ವಿಲ್ ಆ್ಯಡ್ 1 tablespoon ಆಫ್ ಗೀ 1 tablespoon ಆ್ಯಡ್ ಮಾಡ್ತೀನಿ ಇದಕ್ಕೆ. ಸಾಲ್ಟು ಕೂಡ ಪ್ರಾಪರ್ ಪೋರ್ಷನ್ ಆ್ಯಡ್ ಮಾಡ್ಕೊಳ್ಳೋಣ ರೈಸ್ಗೆ. ಐ ಥಿಂಕ್ 1 tablespoon ಇಸ್ ಮೋರ್ ದೆನ್ ಎನಫ್ ಫಾರ್ ಮೀ. ಸೊ ಹಾಕಿದ್ದೀನಿ, ಸಾಕು. ಲೆಟ್ಸ್ ಗಿವ್ ನೈಸ್ ಮಿಕ್ಸ್ ಟು ದಿಸ್. ಹಾಂ, ಆ್ಯಂಡ್ ದೆನ್ ಚೆನ್ನಾಗಿ ಕುಕ್ ಆಗಲಿ ರೈಸ್. ನಾನು ಕುಕ್ ಮಾಡ್ತಿರ್ಬೇಕಾದ್ರೆ ನಮ್ಮ ರಾಕೇಶ್ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಲ್ಯಾಪ್ಟಾಪು, ಅಯ್ಯೋ ವರ್ಕ್ ಡೆಸ್ಕು ಎಲ್ಲ ತೊಗೊಂಬಂದು ಇಲ್ಲಿ, ಕ್ಯಾನ್ ಯು ಸಿ ದ್ಯಾಟ್? ನನಗೆ ಹೆಲ್ಪ್ ಮಾಡೋಕ್ಕೋಗಿ ರಾಕೇಶ್ ಕಷ್ಟಗಳು ಲುಕ್ ಎಟ್ ದಟ್.
ಏನು ಮಾಡೋದು? ಇಲ್ಲಿ ರೈಸ್ ಈಸ್ ಸ್ಟಿಲ್ ಹ್ಯಾಪನಿಂಗ್. ರೈಸ್ ಆಗ್ತಿದೆ. ಸೊ ಇವಾಗ ಅದಕ್ಕೊಂದು ಮಿಕ್ಸ್, ಲೆಟ್ಸ್ ಗಿವ್ ಇಟ್ ಅ ಮಿಕ್ಸ್ ಸೊ ದಟ್ ಸ್ಪೈಸಸ್ ಎಲ್ಲ ಮೇಲೆ ಸೆಟ್ಲ್ ಆಗೋದು ಬೇಡ ಅಂತ. ಎಸ್, ರೈಸಲ್ಲಿ ಸ್ವಲ್ಪ ನೀರಿದೆ, ಆ ನೀರೆಲ್ಲ ಕಮ್ಮಿ ಆದಮೇಲೆ ಲೆಟ್ಸ್ ಪುಟ್ ಇಟ್ ಇಂಟು ಸಿಮ್ ಆ್ಯಂಡ್ ಕ್ಲೋಸ್ ದ ಲಿಡ್. ಅಷ್ಟರಲ್ಲಿ ಇದೇನಾಗಿದೆ ನೋಡೋಣ. ಲೆಟ್ಸ್ ಸಿ ಕೀಮಾ ಏನಾಗಿದೆ. Look at the keema. How is it looking? ಸ್ವಲ್ಪ ನೀರಿದೆ, ಸ್ವಲ್ಪ ನೀರು ಹಾಕಿದ್ವಲ್ಲ, ಸೊ ಅದಕ್ಕೆ. ಸೊ ಇವಾಗ ಇದನ್ನ ಡ್ರೈ ಆಗೋ ಥರ ವಿ ವಿಲ್ ಜಸ್ಟ್ ಟರ್ನ್ ಇಟ್ ಆನ್ ಆ್ಯಂಡ್ ಮೇಕ್ ಇಟ್ ಅ ಸೋಟೆ ಮಾಡೋಣ. ಇವಾಗ ನೋಡಿ ಇದರಲ್ಲಿ ರೈಸ್ ಎಲ್ಲ ನೀರೆಲ್ಲ ಕಮ್ಮಿ ಆಯಿತು ರೈಸಲ್ಲಿ. ಸೊ ಪುಟ್ ಇನ್ ಟು ಸಿಮ್ ಆ್ಯಂಡ್ ಕ್ಲೋಸ್ ದ ಲಿಡ್. ಆಗೋಯ್ತು. ಸೊ ಅದನ್ನ ಬಿಟ್ಬಿಡೋಣ ಇವಾಗ. ಸೊ ವಾಟ್ ಆರ್ ವಿ ಗೋಯಿಂಗ್ ಟು ಡೂ ನೌ? ಇವಾಗ ಕೀಮಾನ ಫ್ಲೇಮ್ ಲೆಟ್ಸ್ ಟರ್ನ್ ಆನ್ ದ ಸ್ಟವ್. ನೀರೇನಿದೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗೋ ಥರ ಡ್ರೈ ಮಾಡ್ಕೊಳ್ಳೋಣ. ಓಕೆ, ಲೆಟ್ಸ್ ಮಿಕ್ಸ್ ದಿಸ್. ಕ್ಯಾನ್ ಯು ಸಿ ದಿಸ್? ಒಂಚೂರು ಡ್ರೈ ಥರ ಆಗಲಿ. ಆಮೇಲೆ ವಿ ವಿಲ್ ಆ್ಯಡ್ ದ ರೈಸ್ ಟು ದಿಸ್. ಕೀಮಾ ಗ್ರೇವಿ ಆಫ್ಟರ್ 2 ವಿಸಿಲ್ಸ್ ಹಿಂಗಾಗಿದೆ. ಸೊ ಇದರಲ್ಲಿರೋ ನೀರೆಲ್ಲ ಸ್ವಲ್ಪ ಆವಿ ಆಗಬೇಕು. ಇಟ್ ಇಸ್ ಚಂದ. ಸಕಲಾಗಿ ಗೊತ್ತಾ? ಕಾಣಿಸೋದು ತುಂಬ ಚೆನ್ನಾಗಿ ಕಾಣಿಸ್ತದೆ. ತುಂಬ ಚೆನ್ನಾಗಿ ಕಾಣ್ತದೆ. ನೀವು ಟ್ರೈ ಮಾಡಿ. ಟ್ರೈ ಸಮಥಿಂಗ್ ಡಿಫ್ರೆಂಟ್. ಅದು ಎಸ್ಪೆಷಲಿ ಕಿಡ್ಸ್ ಇರೋ ಮನೆಯಲ್ಲಿ ಇದೆಲ್ಲ ನೀವು ಟ್ರೈ ಮಾಡಬೇಕು. ಯು ಹ್ಯಾವ್ ಟು ಟ್ರೈ. ಓಕೆ, ಏನು ಮಾಡೋಕ್ಕ ಪ್ರೊಫೆಸರ್. ಆ್ಯಕ್ಚುಲಿ ನಮ್ಮಮ್ಮ ನನ್ನ ಇದಂದಿದ್ದು, ನೀನು ಇಷ್ಟೆಲ್ಲ ಓದಿ ಅಡುಗೆ ಮಾಡ್ತಿದ್ಯಾ, ಅಡುಗೆ ಮಾಡೋದು ಯೂಟ್ಯೂಬಲ್ಲಿ ಆಗ್ತಿದ್ಯಾ ಅಂತ. ದ್ಯಾಟ್ ಹರ್ಟ್ ಮೀ. ಬಟ್ ಸ್ಟಿಲ್ ಕುಕಿಂಗ್ ಇಸ್ ಸಮಥಿಂಗ್ ಸ್ಪೆಷಲೈಸ್ಡ್ ಐ ಕ್ಯಾನ್ ಡೂ. ಓನ್ಲಿ ನಾನ್ ವೆಜ್. ಹಾಂ, ವೆಜ್ ಮಾಡ್ತೀನಿ, ಬಟ್ ನಾನ್ ವೆಜ್ ಅಂತ ಹೈಪ್ ಕೊಟ್ಬಿಟ್ಟಿದ್ದಾರೆ ನಮ್ಮ ಮನೇಲಿ. ಅದಕ್ಕೆ ನಾನ್ ವೆಜ್ ಮಾಡೋದು ನಾನು. ನಾನ್ ವೆಜ್ ಮಾಡಿದ್ರೆ ಇಷ್ಟದಿಂದ ಮಾಡ್ತಾರೆ, ವೆಜ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಅವತ್ತಿನ ದಿನ ಆಗ್ಬೇಕಲ್ಲ ಅಂತ ಮಾಡ್ತೀನಿ. ವೆಜ್ ಅಂದ್ರೆ ಫಾರ್ ದ ಡೇ ಸರ್ವೈವಲ್ ಅಂತ ವೆಜ್ ಕುಕ್ ಮಾಡ್ತೀನಿ. ಟ್ರೂ, ವೆರಿ ವೆರಿ ಟ್ರೂ. ಮೈ ಹಸ್ಬೆಂಡ್ ಇಸ್ ಅಂಡರ್ಸ್ಟುಡ್ ಮಿ ಸೋ ವೆಲ್ ಅಲ್ವಾ? ಇವತ್ತೇ ಗೊತ್ತಾಗಿದೆ ನನಗೆ ಆಫ್ಟರ್ 8 years. ಅದಕ್ಕೆ ಮುಂಚೆನೇ ಗೊತ್ತಿತ್ತು, ಬಟ್ ಡಿಸ್ಕ್ಲೋಸ್ ಮಾಡಿಲ್ಲ. ಲುಕ್ ಅಟ್ ಪೀಪಲ್ ಹೆಂಗೆಲ್ಲ ಕಮೆಂಟ್ ಮಾಡ್ತಾರೆ ನೋಡಿ. ತಳ ಹಿಡಿಬಾರ್ದು. ಸೊ ಪ್ಲೀಸ್ ಮೇಕ್ ಶೋರ್ ಅದು ತಳ ಹಿಡ್ತಿಲ್ಲ ಅಂದ್ಬಿಟ್ಟು. ಸೊ ಇಷ್ಟೆಲ್ಲ ಮಸಾಲೆ, ದಿಸ್ ಗ್ರೇವಿ ವಿಲ್ ಪರ್ಫೆಕ್ಟ್ಲಿ ಬಿ ಎನಫ್ ಫಾರ್ 2.5 cup ರೈಸ್. ನಾನೇನು ಮೆಷರ್ಮೆಂಟ್ಸ್ ಹೇಳಿದ್ದೆ ದಟ್ ಪರ್ಫೆಕ್ಟ್ ಮೆಷರ್ಮೆಂಟ್ಸ್ ವಿಲ್ ಫಾರ್ ಶೋರ್ ವರ್ಕ್. ಸೊ ಮಾಡಿ. ನೀರೆಲ್ಲ ಹೋಗಿದೆ, ಆಯಿಲ್ ಎಲ್ಲ ನೀಟಾಗಿ ಸೆಪ್ರೇಟ್ ಆಗ್ತಿದೆ. ಸೊ ಇವಾಗ ವಾಟ್ ಐ ವಿಲ್ ಡೂ ಇಸ್ ಇದನ್ನು ನಾನು ಸಿಮ್ಗೆ ಹಾಕ್ಬಿಟ್ಟು ರೈಸ್ ಏನಾಗಿದೆ ಚೆಕ್ ಮಾಡೋಣ ಒಂದ್ಸತಿ. ರೈಸು ಲುಕ್ ಎಟ್ ದಿಸ್, ಇಟ್ಸ್ ಆಲ್ಮೋಸ್ಟ್ 80% ಅಷ್ಟು ಆಗಿದೆ ರೈಸು. ಸೊ ಇವಾಗ ಐ ವಿಲ್ ಜಸ್ಟ್ ಗಿವ್ ಇಟ್ ಅ ಮಿಕ್ಸ್. ಇಲ್ಲ, ಹಾಂ, ಒಂದು 70% ಅಷ್ಟು ಕುಕ್ ಆಗಿಬಿಟ್ಟಿದೆ ಇದು ರೈಸು. ಸೊ ಇವಾಗ ಏನು ಮಾಡ್ತೀನಿ ನಾನು ಅಂತಂದರೆ, ಈ ರೈಸ್ನ ತೆಗೆದು ಕುಕ್ಕರ್ ಒಳಗಡೆ ಹಾಕಿ, ಸಾಕು 80% ಕುಕ್ ಆಗಿದ್ರೆ ಸಾಕು. ಸೊ ಇವಾಗ ಏನು ಮಾಡೋಣ, ಇದನ್ನು ನಾವು ಹೇಗೂ ಸಿಮ್ಮಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಏನು ಮಾಡ್ತಾ ಇದ್ದೀನಿ, ಲೆಟ್ ಮೀ ಟೇಕ್ ದಿಸ್ ರೈಸ್ ಕುಕ್ಕರ್. ಆಗುತ್ತಾ ನನಗೆ ಎತ್ತಕ್ಕೆ? ಎಸ್, ಆಗುತ್ತೆ. ಇದಕ್ಕೆ ಹಾಕ್ಕೊಳ್ಳೋಣ. ಆರ್ ಯು ಗೈಸ್ ಏಬಲ್ ಟು ಸಿ ದಿಸ್? ಇವಾಗ ಏನು ಮಾಡ್ತೀನಿ ಅಂದರೆ, ನಾನು ಬರೀ ಗ್ರೇವಿನ ಕೆಳಗಡೆ ಸೆಟ್ಲ್ ಆಗಕ್ಕೆ ಬಿಡಲ್ಲ. ಐ ವಿಲ್ ಜಸ್ಟ್ ಗಿವ್ ಇಟ್ ಅ ಮಿಕ್ಸ್. ಪ್ರಾಪರಾಗಿ ಮಿಕ್ಸ್ ಮಾಡಿ. ಎಷ್ಟು ಎಮ್ಮಿ ಡಿಲಿಷಿಯಸ್ ಆಗಿರುತ್ತೆ ಗೊತ್ತಾ ದಿಸ್ ಬಿರಿಯಾನಿ. ಆ್ಯಕ್ಚುಲಿ ದಿಸ್ ಇಸ್ ದ ಮೋಸ್ಟ್ ಕ್ರೇವಿಂಗ್ ಬಿರಿಯಾನಿ ನನಗೆ. ಎಲ್ಲಾದರೂ ಹೋಗಿ ವಾಟ್ ಯು ವಾಂಟ್? ಕೀಮಾ ಬಿರಿಯಾನಿ. ವಾಟ್ ಯು ವಾಂಟ್? ಕೀಮಾ ಬಿರಿಯಾನಿ. ಎಲ್ಲಿ ಮೇಘನ ಒಬ್ಬ ಅವರು ಬೇರೆಯವ್ರು ಕೂಡ ಗೊತ್ತಾಗ್ಬಿಟ್ಟಿದೆ.
ಹಸುನೇ ಬೇಕು. ಮೇಡಮ್ ಕೀಮಾ ಬಿರಿಯಾನಿ ಅಂತಾರೆ. ಸ್ಪೈಸಿನಾ ಲೆಸ್ ಸ್ಪೈಸಿನಾ ಮೇಡಮ್? ಸೊ ಇಷ್ಟನ್ನ ಮಿಕ್ಸ್ ಮಾಡಿ ಈಸ್ ದ್ಯಾಟ್ ಪ್ರಾಪರಾಗಿ ಒಂದು ರೈಸ್ ಆಗಲೂ ವೇಸ್ಟ್ ಆಗಬಾರ್ದು. ನಾನು ಬಿರಿಯಾನಿ ಕುಕ್ ಮಾಡಿದ್ರೆ ಐ ಕುಕ್ ಇಟ್ ಫಾರ್ 2 times. ಸೊ 2.5 cups ಹಾಕಿದ್ರೆ ಫಾರ್ ಆಲ್ ಆಫ್ ಇಸ್ 2 times ಆಗುತ್ತೆ. ದಟ್ ಇಸ್ ಫಾರ್ ಲಂಚ್ ಆ್ಯಂಡ್ ಡಿನ್ನರ್. ಸೊ ವಾಟ್ ಐ ವಿಲ್ ಡೂ ಇಸ್ ಐ ಹ್ಯಾವ್ ಗಿವನ್ ದಿಸ್ ಅ ಪ್ರಾಪರ್ ಮಿಕ್ಸ್. ಇವಾಗ ನಾನು ಐ ಆಮ್ ಜಸ್ಟ್ ಕ್ಲೋಸಿಂಗ್ ದ ಲಿಡ್. ಓಕೆ, ಲಿಡ್ ಕ್ಲೋಸ್ ಮಾಡಿ ಇದನ್ನು ನಾನು ಒಂದು ತವಾ ಮೇಲೆ ಇಟ್ಬಿಡ್ತೀನಿ ಫಾರ್ ಸೇ ಅಟ್ ಲೀಸ್ಟ್ 12 to 13 minutes. ಇದು ಆಫ್ ಮಾಡಿ. ಓಕೆ. ಸೊ ತವಾ ಮೇಲೆ ಇಟ್ಟಿದ್ದೀನಿ. ಲುಕ್ ಎಟ್ ದಿಸ್. ಇದನ್ನು ನಾನು ಫಸ್ಟ್ ಹೈ ಫ್ಲೇಮಲ್ಲಿ ಇಡ್ತೀನಿ ಸೊ ದಟ್ ತವಾ ಸ್ವಲ್ಪ ಬಿಸಿ ಆಗಲಿ. ಸೊ ಇದೊಂದು 2 minutes ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಐ ವಿಲ್ ಶಿಫ್ಟ್ ಇಟ್ ಟು ಲೋ ಫ್ಲೇಮ್. ಇದನ್ನು ನಾನು ಸೇ ಅರೌಂಡ್ 12 to 13 minutes ಬಿಟ್ಬಿಟ್ಟು, ಈವನ್ ಇಫ್ ಇಟ್ ಇಸ್ 15 minutes, ಇಟ್ ಡಸಂಟ್ ತಲ ಅಂಟ್ಕೊಳ್ಳೋದು ಅದೆಲ್ಲ ಏನೂ ಆಗೋದಿಲ್ಲ. ಅನ್ನ ಇನ್ನೂ ನೀಟಾಗಿ ಮೆತ್ತಿಗೆ ಚೆನ್ನಾಗಿ ಉದ್ರುದ್ರಾಗಿರುತ್ತೆ. ಸೊ ದಿಸ್ ಈಸ್ ಹೌ ಐ ಮೇಕ್ ಕೀಮಾ ಬಿರಿಯಾನಿ. ಅದಾದಮೇಲೆ ಐ ಶೋ ಯು ಹೌ ಇಟ್ ಇಸ್ ಅಂತ. ಇವಾಗ 2 minutesಗೆ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಕಾಸ್ಟ್ ಐರನ್ ಬಿಸಿ ಆಗಲಿ ಅಂತ. ಸೊ ಇದು ಬಿಸಿ ಆದಮೇಲೆ ಐ ಶಿಫ್ಟ್ ಇಟ್ ಟು ಸಿಮ್. ಲುಕ್ ಅಟ್ ದಿಸ್. ಆದರೆ ಸಂಡೆ ಹೊರಗಡೆ ಹೋಗೋಣ ಅಂದರೆ ಈ ರೇಂಜಿಗೆ ಮಳೆ ಬರ್ತಿದೆ. ಯಾರಿಗಾದ್ರೂ ನಿಮಗೆ ಸಂಡೆ ಪ್ಲಾನ್ಸ್ ಕ್ಯಾನ್ಸಲ್ ಆಗಿದೆಯಾ ಮಳೆಯಿಂದ? ನಮಗಂತೂ ಕ್ಯಾನ್ಸಲ್ ಆಗಿದೆ. ಇದೀಗ ನ್ಯೂ ಎಡಿಷನ್ ಚೆನ್ನಾಗಿದ್ದಾರಾ? ಎಸ್. ಲುಕ್, ಏನು ಮಳೆ ಬರ್ತಿದೆ ನೋಡಿ. ಏನು 12 minutes ಆಗಿದೆ. ಸೊ ಲೆಟ್ಸ್ ಟರ್ನ್ ಆಫ್ ದ ಸ್ಟವ್. ಬಟ್ ಇವಾಗಲೇ ಏನು ಓಪನ್ ಮಾಡೋದು ಬೇಡ ಕುಕ್ಕರ್ನ. ಒಂದು 5 minutes ಆದಮೇಲೆ ಓಪನ್ ಮಾಡೋಣ. ಓಕೆ, ಸೊ 5 minutes ಆಗಿದೆ. ನೋಡೋಣ ಹೆಂಗೆ ಬಂದಿದೆ ನಮ್ಮ ಬಿರಿಯಾನಿ. ಆಹಾ, ಇದು ನಾರ್ಮಲ್ ಸಾಲ್ಟ್ ತೊಗೊಂಡು ಮಿಕ್ಸ್ ಮಾಡೋಣ. ಅದ್ರಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟೇ ಅನಾಹುತ ಆಗುತ್ತೆ. ಲುಕ್ ಅಟ್ ದ ರೈಸ್, ಲುಕ್ ಅಟ್ ದ ಕೀಮಾ ಪೀಸಸ್. ನೋಡಿದ್ರಾ? ಡಿಡ್ ಯು ಜಸ್ಟ್ ಲುಕ್ ಅಟ್ ದಟ್? ವಾವ್. ಲುಕ್ ಅಟ್ ದಿಸ್ ಬಿರಿಯಾನಿ. ಯಸ್ ಟೆಲ್ ಮಿ. ಎಸ್, ಇವಾಗ ಲೆಟ್ಸ್ ಸರ್ವ್ and then check the taste. Ali tanka, let's leave it like this. This is how keema biryani is made in my house, in my style. For today's lunch, keema biryani, mutton chops, small mudde namamagoskara. ಕೈಮಾ ಪೀಸಸ್ಸು ಸ್ವಲ್ಪ ಎಲ್ಲ ಎತ್ಕೊಂಡು ಚೂರು ಸಾಕದ. ಹೌದಾ? ಸೂಪರ್ ಆಗಿ ಬಂದಿದೆ ಬಿರಿಯಾನಿ. ಹಬ್ಬ ನೋಡು, ಕೈಮಾ ಉಂಡೆ. ಇಲ್ಲಿಗೆ ಇವತ್ತು ಈ ವಿಡಿಯೋ ಮುಗಿತು. ನೆಕ್ಸ್ಟ್ ಟೈಮ್ ಚೆನ್ನಾಗಿರೋ ವಿಡಿಯೋ ಮುಂದೆ ಬರ್ತೀವಿ. ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಸೈನಿಂಗ್ ಆಫ್. ಬಾಯ್.